ಪ್ರಾಸಿಕ್ಯೂಟರ್ ರಿಕ್ವೆಸ್ಟ್ ಮೇಲೆಗೆ ಅದನ್ನು ಹೊರಡಿಸಿದ್ದಾರೆ. ಹೀಗಾಗಿ ಸರ್ಕಾರದ್ದೇ ಪಾತ್ರ ಇದೆ. ಸರ್ಕಾರ ದ್ವೇಷದ ರಾಜಕಾರಣ ಮಾಡ್ತಾಯಿದೆ. ಇದರಿಂದ ಭಾರತೀಯ ಜನತಾ ಪಾರ್ಟಿ ಮತ್ತು ಯಡಿಯೂರಪ್ಪನವ್ರನ್ನ ತುಳಿಬೋದು ಅಂತ ನೀವು ಭಾವಿಸಿದ್ರೆ ನಾವು ಪುನಃ ಪುಟದ ಹೇಳ್ತೀವಿ. ನಿಮಗೆ ಜನ ಮೊನ್ನೆ ಪಾಠ ಕಲಿಸಿದ್ದಾರೆ. ಯಾಕಂದರೆ ಭಾಳ ದೊಡ್ಡ ದೊಡ್ಡ ಮಾತನಾಡಿ ಕೊನೆಗೆ 9 ಸೀಟಿಗೆ ನೀವು ಸಮಾಧಾನ ಪಟ್ಟುಕೊಳ್ಳುವಂಥ ಸ್ಥಿತಿ ಇದೆ. ಹಾಗಾಗಿ ಜನ ನಿಮ್ಮ ಎಲ್ಲ ರೀತಿಯಿಂದ ತಿರಸ್ಕಾರ ಮಾಡಿದ್ದಾರೆ. ಇದರ ಜೊತೆಗೆ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ. 187 ಕೋಟಿ ರೂಪಾಯಿಯನ್ನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಸಿದ್ದರಾಮಯ್ಯನವ್ರದ್ದೇ ಕೈ ಇರೋದ್ರಿಂದ ಆ ಭಯಕ್ಕೆ ಇವತ್ತು ಯಡಿಯೂರಪ್ಪನವ್ರು ಟಾರ್ಗೆಟ್ ಮಾಡ್ತಾರೆ. ಕಾಂಗ್ರೆಸ್ದವ್ರು ಮೊದಲು ತಮ್ಮ ಗೊಂದಲ ಬಗೆಹರಿಸಿಕೊಳ್ಳಿ. ಕೆಲವ್ರು ಹೇಳ್ತಾರೆ ನಾವು ನಿಲ್ಲಿಸ್ಲಿಕ್ಕೆ ಸರ್ಕಾರಕ್ಕೆ ಆಗ್ರಹ ಮಾಡ್ತೀವಿ ಅಂತ. ಕೆಲವರು ಹೇಳ್ತಾರೆ ನಾವು ಯಾವ ಕಾರಣಕ್ಕೂ ನಿಲ್ಲಿಸ್ಲಿಕ್ಕೆ ಕೊಡೋದಿಲ್ಲ ಅಂಥೇಳಿ. ಅಂದರೆ ಮುಖ್ಯಮಂತ್ರಿಗಳು ಕಾಂಗ್ರೆಸ್ನ ಒಂದು ಆಂತರಿಕ ಬೇಗುದಿ ಭಾಳ ಜಾಸ್ತಿ ಆಗಿದೆ. ಹಾಗಾಗಿ ಈ ಗ್ಯಾರಂಟಿಗಳು ಇದರಲ್ಲಿ ಭಾಳಷ್ಟು ಜನಕ್ಕೆ ತಲುಪಿಲ್ಲ. ಒಂದು ಗ್ಯಾರಂಟಿ ಅಂತೂ ಇಂಪ್ಲಿಮೆಂಟೇ ಆಗಿಲ್ಲ. ಹಾಗಾಗಿ ಸರ್ಕಾರ ಚುನಾವಣೆ ಸಂಬಂಧ ಗ್ಯಾರಂಟಿ ಮಾಡಿತ್ತು ಅನ್ನೋದು ಇದು ಸ್ಪಷ್ಟ ಆಗ್ತದೆ. ದರ್ಶನ್ ಅವರ ವಿಚಾರದಾಗ ಸರ್ಕಾರದವರಿಗೆ ರಾಜ್ಯಾತಿಥ್ಯ ಕೊಡ್ತೀವಿ. ದರ್ಶನ್ ಅವ್ರ ಕೇಸ್ ಅಲ್ಲಿ ಶಾಮಿಯಾನ ಸಿಗರೇಟ್ ತಂದು ಕೊಡೋದು ಆ ಥರದ ಎಲ್ಲ ವ್ಯವಸ್ಥೆಯನ್ನು ಮಾಡ್ತೀವಿ. ನೋಡಿ, ಇದು ಯಾವ ಕಾರಣಕ್ಕೂ ಯಾವ ಪ್ರಭಾವಕ್ಕೂ ಒಳಗಾಗಲಾರದೆ ಅತ್ಯಂತ ಕಟ್ಟುನಿಟ್ಟಿನ ತನಿಖೆ ಆಗಬೇಕು ಮತ್ತು ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು. ಇದರ ಬಗ್ಗೆ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ಆದರೆ ಕೆಲವು ಸಚಿವರು ಮತ್ತು ಕಾಂಗ್ರೆಸ್ ಪಾರ್ಟಿಯ MLAಗಳು ನಡ್ಕೊಳ್ತಾರಂಥ ರೀತಿ ನೋಡಿದರೆ ಹಸ್ತಕ್ಷೇಪವನ್ನು ಮಾಡಿ ತನಿಖೆಗಿಂತ ಮೊದಲೇ ಮತ್ತು ವಿಚಾರಣೆಗಿಂತ ಮೊದಲೇ ಅವರಿಗೆ ಒಂದು ರೀತಿಯಲ್ಲಿ ಫ್ರೀ ಹ್ಯಾಂಡ್ ಅವರನ್ನು ಫ್ರೀ ಮಾಡಬೇಕು, ಅವರನ್ನು ಮುಕ್ತಗೊಳಿಸಬೇಕು ಅನ್ನುವಂಥ ಸಂಚು ನಡೀತಾ ಇದೆ ಅಂತ ಅನ್ನಿಸ್ತಾ ಇದೆ. ಇದು ಸರಿಯಲ್ಲ. ವಿಚಾರಣೆ ಆಗಬೇಕು ಮತ್ತು ಅದಕ್ಕೆ ಸರಿಯಾದಂಥ ತನಿಖೆ ಆಗಬೇಕು. ಇಲ್ಲಿವರೆಗೆ ಪೊಲೀಸರ ತನಿಖೆಯನ್ನು ಉನ್ನತ ಮಟ್ಟದ ಅಧಿಕಾರಿಗಳು ಸರಿಯಾಗಿ ಮಾಡಿದ್ದಾರೆ ಅಂತ ನನಗೆ ಮಾಹಿತಿ ಇದೆ. ಅದಕ್ಕೆ ನಾನು ಪೊಲೀಸರಿಗೆ ಆಗ್ರಹ ಮಾಡ್ತೀನಿ, ಯಾರ ಮಾತು ಕೇಳಬೇಡ್ರಿ ನೀವು. ನಾಳೆ ಹೈಕೋರ್ಟು ಮತ್ತೊಂದು ಕಡೆ ಹೋದಾಗ ನಾಳೆ ನೀವು ಉತ್ತರ ಕೊಡಬೇಕಾಗ್ತದೆ. ಯಾರು ಅವ್ರನ್ನ ಫ್ರೀ ಮಾಡಿದ್ರು, ಅವ್ರಿಗೆ ವಿಶೇಷವಾದಂಥ ಸೌಲಭ್ಯವನ್ನು ಕೊಡಿಸಿದ್ರು, ಅವ್ರು ಯಾರೂ ಉತ್ತರವನ್ನು ಕೊಡೋದಿಲ್ಲ. ಪೊಲೀಸ್ ಅಧಿಕಾರಿಗಳು ಉತ್ತರವನ್ನು ಕೊಡಬೇಕಾಗ್ತದೆ. ಅದಕ್ಕೆ ನಾನು ವಿಶೇಷವಾಗಿ ಬೆಂಗಳೂರು ಪೊಲೀಸ್ ಕಮಿಷನರನ್ನು ಅತ್ಯಂತ ಸ್ಪಷ್ಟವಾಗಿ ನಾನು ಆಗ್ರಹಿಸ್ತೀನಿ. ಯಾವುದೇ ಕಾರಣಕ್ಕೂ ಅವರು ಇದು ಸ್ಪಷ್ಟ ಇದೆ, ಈ ಕೇಸ್ನಲ್ಲಿ ಅನ್ಯಾಯ ಆ ರೇಣುಕಾಸ್ವಾಮಿ ಅನ್ನುವಂಥ ಒಬ್ಬ ಬಡವನಿಗೆ ಅನ್ಯಾಯ ಆಗಿದೆ. ಆತ ಸತ್ತೋಗಿದ್ದಾನೆ, ಅವನು ಮರ್ಡರ್ ಮಾಡಿದ್ದಾರೆ. ಹಾಗಾಗಿ ಅವನನ್ನು ಮರ್ಡರ್ ಮಾಡಿದವ್ರನ್ನ ಸಂಪೂರ್ಣವಾಗಿ ತನಿಖೆಗೊಳಪಡಿಸಿ ಖಂಡಿತವಾಗಿಯೂ ಅತ್ಯಂತ ಕಟ್ಟುನಿಟ್ಟಾದ ಅತ್ಯುಗ್ರವಾದಂಥ ಶಿಕ್ಷೆಯನ್ನು ಕೊಡಬೇಕು. ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅನ್ನುವಂಥದ್ದು ಕರ್ನಾಟಕದಲ್ಲಿ ಸಿದ್ಧಗೊಳ್ಳಬೇಕು. ರಿನ್ಯೂವಬಲ್ ಎನರ್ಜಿ ಸಂಬಂಧಪಟ್ಟಂಗೆ ಗ್ರೀನ್ ಹೈಡ್ರೋಜನ್ ಬಗ್ಗೆ ಮಾತಾಡ್ತಾರೆ. 500 ಗಿಗಾವ್ಯಾಟ್ ಆಗುತ್ತೆ 2030ಗೆ. ನಾರ್ತ್ ಕರ್ನಾಟಕದ ಪೊಟೆನ್ಷಿಯಲ್ ಬಗ್ಗೆ ನಾನು ಯೋಚನೆ ಮಾಡಿದ್ದಾರೆ. ಈಗಾಗಲೇ ಒಂದು ಸೋಲಾರ್ ಸಿಟಿ ಮಾಡ್ತೀವಿ ಅಂತಂದಿದ್ರು, ಏನಾಗಲಿಲ್ಲ. ಇಲ್ಲ, ಹುಬ್ಬಳ್ಳಿ ಸೋಲಾರ್ ಸಿಟಿ ಮಾಡ್ತೀವಿ ಅಂತಂದಿದ್ದು ಕಾರ್ಪೊರೇಷನ್ನ ಆ ಸಂದರ್ಭದಲ್ಲಿ ರಿನ್ಯೂವಬಲ್ ಎನರ್ಜಿಯನ್ನು ಪ್ರಪೋಸಲ್ ಅವತ್ತಿನ ಸರ್ಕಾರ UPA ಸರ್ಕಾರದಿಂದನೂ ಒಂದು ಸರ್ತಿ ಬಂದಿತ್ತು. ಕಾರ್ಪೊರೇಷನ್ ಆಸಕ್ತಿ ತೆಗೆದುಕೊಳ್ಳಲಿಲ್ಲ. ಹಾಗಾಗಿ ಮುಂದಿನ ದಿವಸದಲ್ಲಿ ನಾನು ಅದರ ಸಂಪೂರ್ಣವಾದಂಥ ಈಗ ಯಾವ್ಯಾವ ಸ್ಕೀಮ್ಗಳಿದ್ದಾವೆ ನೋಡಿ ಅದನ್ನು ಮಾಡ್ತೀವಿ. ಬೀದರ್ನಲ್ಲಿ ಈಗಾಗಲೇ ಒಂದು ನಮ್ಮ ಸೋಲಾರ್ ಪಾರ್ಕ್ ನಡೀತಾ ಇದೆ. ಮತ್ತು ಸೋಲಾರದಲ್ಲಿ ಒಟ್ಟಾರೆ ರಿನ್ಯೂವಬಲ್ ಎನರ್ಜಿಯಲ್ಲಿ ಭಾರತ ಮುಂಚೂಣಿಯಲ್ಲಿದೆ. ಈಗ 2014ನೇ ಇಸ್ವಿಯೊಳಗೆ ಕೇವಲ 76 ಗಿಗಾವಾಟ್ ಉತ್ಪಾದನೆ ಆಗ್ತಿದ್ದಂಥ ರಿನ್ಯೂವಬಲ್ ಎನರ್ಜಿ ಇವತ್ತು ಸುಮಾರು 293 ಗಿಗಾವಾಟ್ ಉತ್ಪಾದನೆ ಆಗ್ತಾಯಿದೆ. ಸರ್ಕಾರ ಇದಕ್ಕೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಭಾರತ ಸರ್ಕಾರ ಸಬ್ಸಿಡಿ ಮತ್ತು ಬೇರೆ ಬೇರೆ ಮೂಲಕ ಇಕ್ವಿಪ್ಮೆಂಟ್ಗಳ ಮ್ಯಾನುಫ್ಯಾಕ್ಚರಿಂಗಕ್ಕೆ PLI ಸ್ಕೀಮು ಇತ್ಯಾದಿ ಎಲ್ಲವನ್ನು ಮಾಡಿ ಭಾಳ ಈಗ ಪಾವಗಡದಲ್ಲಿ ಆಗಿದೆ. ಅದು ಭಾರತ ಸರ್ಕಾರದ ಯೋಜನೆಯಲ್ಲೇ ಆಗಿರೋದು. ಅದು ರಾಜ್ಯ ಸರ್ಕಾರ ಇಂಪ್ಲಿಮೆಂಟ್ ಮಾಡಿದೆ. ಹಾಗಾಗಿ ಈ ಎಲ್ಲ ಸ್ಕೀಮ್ಗಳನ್ನು ನಾವು ಕರ್ನಾಟಕಕ್ಕೂ ಆದ್ಯತೆ ಮೇಲೆ ಕೊಡ್ತೀವಿ. ಮತ್ತು ಕರ್ನಾಟಕದ ರಾಜ್ಯದ ಇದಕ್ಕೆ ಸಂಬಂಧಿಸಿದ ಸಚಿವರು ನನಗೆ ಫೋನ್ ಮಾಡಿದರು, ನಮಗೆ ಇದರಲ್ಲಿ ಭಾಳಷ್ಟು ಸ್ಕೋಪ್ ಇದೆ, ನಾವು ಪ್ರಾಜೆಕ್ಟ್ ತೊಗೊಂಬರ್ತೀವಿ ಅಂತ. ನಾವು ಖಂಡಿತವಾಗಿಯೂ
ನೀವು ಬರ್ರಿ, ನಾವು ನಿಮ್ಮ ಜೊತೆಗೆ ಇರ್ತೀವಿ. ಭಾರತ ಸರ್ಕಾರ ಅಧಿವೇಶನ ಸ್ಟಾರ್ಟ್ ಆಗ್ತೈತಿ. ಮಹದಾಯಿ ಬಗ್ಗೆ ಏನಾದರೂ ಅಡೆತಡೆ ಬಗೆಹರಿಸಕ್ಕೆ ನೋಡ್ತೀರಾ? ನೋಡ್ರಿ, 22ರದ್ದು ಅಧಿವೇಶನ ಇರೋದು ಯಾವ 22ಕ್ಕೆ? ಇದೆ ಜುಲೈ 20. ಯಾವ ಅಧಿವೇಶನ? ನಿಮ್ಮದೇ ಲೋಕಸಭಾ. ನಮ್ದು 24ಕ್ಕೆ ಅಧಿವೇಶನ ಇದೆ. 24ಕ್ಕೆ ಅಧಿವೇಶನ ಇದೆ. ಅಧಿವೇಶನಕ್ಕೂ ಅದಕ್ಕೂ ಏನು ಸಂಬಂಧ ಇಲ್ಲ. ಅಧಿವೇಶನಕ್ಕೂ ಅದಕ್ಕೂ ಯಾವ ಸಂಬಂಧನೂ ಇಲ್ಲ. ಮತ್ತು ಅಧಿವೇಶನ ಇರೋದು ಮೊದಲನೇದಾಗಿ ಓತ್ ಟೇಕಿಂಗಕ್ಕೆ, ಎರಡನೇದಾಗಿ ರಾಷ್ಟ್ರಪತಿಗಳ ಭಾಷಣಕ್ಕೆ ಇದೆ. ಉಳಿದಂತೆ ಅದಕ್ಕೆ ಬೇಕಾದಂಥ ಏನು ಪ್ರಯತ್ನ ಇದೆ ಈಗಾಗಲೇ ಜಾರಿಯಲ್ಲಿದೆ. ಪ್ರಯತ್ನವನ್ನು ಮುಂದುವರಿಸ್ತೀವಿ. ನೋಡಿ, ಯಾವ ಮೊದಲದ್ದು ಯಾವ ಪೋರ್ಟ್ಫೋಲಿಯೋಲು ಲೈಟ್ ವೇಟು ಅಲ್ಲ, ಹೆವಿ ವೇಟು ಅಲ್ಲ. ಮೊದಲನೇದಾಗಿ ಈ ಪೋರ್ಟ್ಫೋಲಿಯೋ ಏನಿದೆ ಇದು ಜನರಿಗೆ ನೇರವಾಗಿ ಸುಮಾರು ನನಗೆ ಗೊತ್ತಿರೋ ಮಟ್ಟಿಗೆ ಡಿಫೆನ್ಸ್ ನಂತರ ಅತಿ ಹೆಚ್ಚು ಬಜೆಟ್ ಇರುವಂಥ ಪೋರ್ಟ್ಫೋಲಿಯೋ ಇದು. ಮತ್ತು ನೇರವಾಗಿ ನಾವು ಜನರ ಜೊತೆಗೆ ಸಂಪರ್ಕದಲ್ಲಿ ಇರುವಂಥದ್ದು, ಜನರಿಗೆ ಆಹಾರ ಭದ್ರತೆಯನ್ನು ಒದಗಿಸುವಂಥ ಖಾತೆ ಇದು. ಹಾಗಾಗಿ ಮೊದಲು ಇದನ್ನು ನಮ್ಮ ಸರ್ಕಾರದಲ್ಲಿ ರಾಮವಿಲಾಸ್ ಪಾಸ್ವಾನ್ ಅವರು ನಿರ್ವಹಿಸ್ತಾ ಇದ್ದರು. ಅನಂತರ ಪಿಯೂಷ್ ಗೋಯಲ್ ಅವರು ನಿರ್ವಹಿಸ್ತಾ ಇದ್ದರು. ಈಗ ನಾನು ನಿರ್ವಹಿಸ್ತಾ ಇದ್ದೇನೆ. ಅದರ ಜೊತೆಗೆ ರಿನ್ಯೂವಲ್ ಎನರ್ಜಿ ಇಸ್ ದಿ ಫ್ಯೂಚರ್ ಫಾರ್ ದಿ ಎನರ್ಜಿ. ಹಾಗಾಗಿ ಆ ರೀತಿ ಯಾವುದೇ ರೀತಿಯಂಥ ಥಿಂಕ್ ಮಾಡುವಂಥ ಪ್ರಶ್ನೆನೆಲ್ಲ, ಆ ರೀತಿಯ ಥಿಂಕಿಂಗೂ ಸರಿಯಲ್ಲ. ಓಕೆ ಸರ್.